ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ನಕ್ಕರೆ ಅದೇ ಸ್ವರ್ಗ ಅನ್ನೋ ಮಾತು ಎಷ್ಟು ಅರ್ಥಪೂರ್ಣ. ಹಾಗೆ ಕನ್ನಡ ಸಿನಿಮಾ ಲೋಕದಲ್ಲಿ ಕೋಟ್ಯಾನುಕೋಟಿ ಸಿನಿ ರಸಿಕರನ್ನು ನಗೆಗಡಲಲ್ಲಿ ತೇಲಿಸಿದ ನಟರಲ್ಲಿ ಬ್ಯಾಂಕ್ ಜನಾರ್ದನ್ ಕೂಡ ಒಬ್ಬರು. ಹೆಸರಲ್ಲಿ ಬ್ಯಾಂಕ್ ಕೂಡ ಇದ್ದರೂ ಅಕೌಂಟ್ನಲ್ಲಿ ಕ್ಯಾಶ್ ಕೂಡ ಇರಲಿಲ್ಲ ಅನ್ನೋದು ಬಹಳಷ್ಟು ದುಃಖಕರ ಸಂಗತಿ. ಕೇವಲ ಜನರಿಗೆ ಮನರಂಜನೆಯನ್ನು ನೀಡಬೇಕು ಅನ್ನೋ ಒಂದೇ ಒಂದು ಕನಸನ್ನು ಹೊತ್ತು ಸಿನಿಮಾ ಲೋಕಕ್ಕೆ ಬಂದಂಥ ಹಾಸ್ಯ ಕಲಾವಿದ ಇವರು ಜೀವನದಲ್ಲಿ ಕಂಡಂಥ ನೋವಿನ ಕಥೆಗಳ ಜೊತೆಗೆ ಸಿನಿಮಾ ಲೋಕದಲ್ಲಿ ಕಂಡಂಥ ಏಳು ಬೀಳುಗಳ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಬ್ಯಾಂಕ್ ಜನಾರ್ದನ್ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಮೂಲದವರು. ಸುಮಾರು 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದಂಥ ಬ್ಯಾಂಕ್ ಜನಾರ್ದನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ತೀರಾ ಕಮ್ಮಿ ಇತ್ತು ಅನ್ನೋ ಅಚ್ಚರಿ ವಿಷಯಗಳೇ ಈ ನಟನ ಕಲಾ ಸೇವೆ ಯಾವುದಕ್ಕೆ ಮಾತ್ರ ಮುಡಿಪಾಗಿತ್ತು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ಹಾಸ್ಯ ದಿಗ್ಗಜ ಬ್ಯಾಂಕ್ ಜನಾರ್ದನ್ಗೆ ವಯಸ್ಸು 76. ಹೀಗಾಗಲೇ ಅನಾರೋಗ್ಯದ ಕಾರಣದಿಂದ ಅನೇಕ ಬಾರಿ ಆಸ್ಪತ್ರೆ ಸೇರಿದಂಥ ಬ್ಯಾಂಕ್ ಜನಾರ್ದನ್ ಅಭಿಮಾನಿಗಳಿಗೆ ಪದೇ ಪದೇ ಆಘಾತವನ್ನುಂಟು ಮಾಡಿದರು. ಆದರೆ ಆ ಭಗವಂತನ ಕೃಪಾ ಕಟಾಕ್ಷದಿಂದ ಕೆಲವು ದಿನಗಳ ಕಾಲ ಮತ್ತೆ ಅಭಿಮಾನಿಗಳ ಜೊತೆ ಬೆರೆತಂಥ ನಟನ ಆಯಸ್ಸು ಇಲ್ಲಿಗೆ ಅಂತ್ಯವಾಗಿದೆ. ಸೋಮವಾರ ಮಧ್ಯರಾತ್ರಿ ಅಂದರೆ ಇವತ್ತು ಮಧ್ಯರಾತ್ರಿ 2:30 ಸುಮಾರಿಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬ್ಯಾಂಕ್ ಜನಾರ್ದನ್ ಅವರು ಕೊನೆಯುಸಿರು ಎಳೆದಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರು ಹೊಳಲ್ಕೆರೆಯಲ್ಲಿಯೇ ತಮ್ಮ ಬಾಲ್ಯ ಜೀವನವನ್ನು ಕಳೆದಂಥ ವ್ಯಕ್ತಿ. ಬಳಿಕ ಅಲ್ಲಿಯೇ ಬ್ಯಾಂಕ್ನಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಳ್ತಾರೆ. ಶಾಲೆ ಹಾಗೂ ಕಾಲೇಜು ದಿನಗಳಲ್ಲಿಯೇ ಈ ನಾಟಕದ ಗೀಳನ್ನು ಅಂಟಿಸಿಕೊಂಡಿದ್ದರು. ನಾಟಕಗಳಲ್ಲಿ ಅಭಿನಯವನ್ನು ಮಾಡ್ತಾ 1991ರಿಂದ ಸಿನಿಮಾ ಲೋಕಕ್ಕೆ ಕಾಲಿಡ್ತಾರೆ. ನಿಮಗೆ ಅವರು ಅಭಿನಯಿಸಿದಂಥ ಅನೇಕ ಸಿನಿಮಾಗಳನ್ನು ನೀವು ಗಮನಿಸಿರ್ಬೋದು. ಎಲ್ಲ ಘಟಾನುಘಟಿ ನಟರುಗಳ ಜೊತೆಗೆ ತಮ್ಮ ಸ್ಕ್ರೀನ್ ಶೇರನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ತಮ್ಮ ನಗೆಯನ್ನು ಹಂಚುವ ಕೆಲಸವನ್ನು ಮಾಡಿದ್ದಾರೆ. ಶಂಕರ್ ನಾಗ್ ಇರ್ಬೋದು, ಅನಂತ್ ನಾಗ್, ರವಿಚಂದ್ರನ್, ಜಗ್ಗೇಶ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಹೀಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ನಟಿಸಿ ತಮ್ಮ ಪ್ರಖ್ಯಾತಿಯನ್ನು ಕೂಡ ಡಬಲ್ ಮಾಡಿಕೊಂಡಂಥ ನಟ ಬ್ಯಾಂಕ್ ಜನಾರ್ದನ್ ಅವರ ಸಿನಿಮಾಗಳನ್ನು ನೀವು ಹಾಗೆ ಮೆಲುಕು ಹಾಕೋದಾದರೆ ಸಿನಿಮಾ ಇರ್ಬೋದು. ಅದರಲ್ಲಿ ಅವರು ಅಭಿನಯಿಸಿದಂಥ ಹಾಸ್ಯ ನಟರ ಜೊತೆಗೆ ಆ ಪೊಲೀಸ್ ಗೆಟಪ್ನಲ್ಲೂ ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಅಚ್ಚುಮೆಚ್ಚು ಆಗ್ತಾಯಿತ್ತು. ಇನ್ನು ತರಲೆ ನನ್ನ ಮಗ, ಸೂಪರ್ ನನ್ನ ಮಗ, ಭಣ್ ನನ್ನ ಮಗ, ಹೀಗೆ ಬಾಕ್ಸ್ ಆಫೀಸ್ಗಳಲ್ಲಿ ಇವರು ಅಭಿನಯಿಸಿದಂಥ ಸಿನಿಮಾಗಳು ಧೂಳೆಬ್ಬಿಸಿದ್ದು ಕೂಡ ಉಂಟು. ಜೊತೆಗೆ ಅವರ ನಟನೆ, ಹಾಸ್ಯ ನಟನೆ ಜನರಲ್ ಹಾಗೆ ಅಚ್ಚಳಿಯದಂತೆ ತಲೆಯಲ್ಲಿ ಉಳಿದು ಬಿಡ್ತಾ ಇತ್ತು. ಹಾಗೆ ಅವರ ಅಭಿನಯವೂ ಕೂಡ ಇರ್ತಾಯಿತ್ತು. ಸ್ನೇಹಿತರೆ, ಇದೇ ಬ್ಯಾಂಕ್ ಜನಾರ್ದನ್ ರಂಗಭೂಮಿಯ ಮುಖಾಂತರವಾಗಿ ತಮ್ಮ ನಟನೆಯನ್ನು ಆರಂಭಿಸ್ತಾರೆ ಅಂತ ನಾನು ಹೇಳಿದೆ. ಹೆಚ್ಚು ಹಾಸ್ಯ ಪಾತ್ರಗಳ ಮುಖಾಂತರವೇ ಕನ್ನಡಿಗರಿಗೆ ಹೆಚ್ಚು ಪರಿಚಿತರಾದವರು ಕೂಡ. ಈ 90ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ನಂತರ ಅನೇಕ ಸಿನಿಮಾಗಳಲ್ಲಿ ಬ್ಯಾಂಕ್ ಜನಾರ್ದನ್ ಇಲ್ಲದಂತಹ ಸಿನಿಮಾಗಳೇ ಕಮ್ಮಿ ಇರ್ತಾಯಿತ್ತು. ಹಾಗೆ ವಿಳಾ ಸಿನಿಮಾಗಳಲ್ಲಿ ಇವರು ಆಬ್ಸೆನ್ಸ್ ಕಾಣಿಸ್ಕೊಳ್ತಾ ಇತ್ತು ಅಷ್ಟೇ. ಸ್ನೇಹಿತರೆ, ಇವರು ರಂಗಭೂಮಿಯಲ್ಲಿದ್ದಾಗ ಗೌಡ್ರ ಗದ್ದಲ ಅನ್ನೋ ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಹೆಚ್ಚು ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಕೂಡ ತಂದುಕೊಡುತ್ತೆ. ಅದಲ್ಲದೆ ಅನೇಕ ಪಾತ್ರಗಳ ಮುಖಾಂತರ ಸಿನಿಮಾದಲ್ಲಿ ಅವಕಾಶವನ್ನು ಗಿಟ್ಟಿಸ್ಕೊಳ್ಳಿಕ್ಕೂ ಕೂಡ ಇದೇ ಗೌಡ್ರ ಗದ್ದಲ ಅನ್ನೋ ನಾಟಕ ಸಾಕಷ್ಟು ಸಹಕಾರಿ ಕೂಡ ಆಗುತ್ತೆ. ಇವರ ಮ್ಯಾನರಿಸಮ್ ಬಗ್ಗೆ ನೀವು ನೆನಪು ಮಾಡ್ಕೊಳ್ಬೋದು. ಎಲ್ಲೂ ಕೂಡ ಅವರು ಬೊಕ್ಕತಲೆ, ಆ ಬೊಕ್ಕತಲೆಯನ್ನೇ ಹೆಚ್ಚಾಗಿ ಅವರು ಸಿನಿಮಾಗಳಲ್ಲಿ ಹೆಚ್ಚೆಚ್ಚು ಅದನ್ನೇ ನೋಟಿಸ್ ಮಾಡ್ತಾ ಅವರು ಹೆಚ್ಚು ಕಾಮಿಡಿಯನ್ನು ಕೂಡ ಮಾಡಿದ್ದುಂಟು. ವಿಭಿನ್ನ ಆಂಗಿಕ ಹಾವಭಾವ ಮತ್ತು ಅವರು ವಿಭಿನ್ನವಾದಂಥ ಡೈಲಾಗ್ಗಳ ಮುಖಾಂತರವೇ ಜನರನ್ನು ರಂಜಿಸುತ್ತಾ ಬರ್ತಾಯಿದ್ರು. ಹೆಚ್ಚಾಗಿ ಉಪೇಂದ್ರ ಹಾಗೂ ಜಗ್ಗೇಶ್ ಅವರ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸ್ಕೊಂಡಿರ್ತಕ್ಕಂಥ ಖ್ಯಾತಿ ಇವರಿಗೆ ಸೇರುತ್ತೆ. ಇನ್ನು ಈ ಬ್ಯಾಂಕ್ ಜನಾರ್ದನ್ ಅಂತ ಯಾಕೆ ಕರೀತಾರೆ ಅನ್ನೋ ಒಂದು ಕುತೂಹಲ ಸಹಜವಾಗಿ ನಿಮಗಿರುತ್ತೆ. ಬ್ಯಾಂಕ್ ಉದ್ಯೋಗಿ ಅನ್ನೋ ಕಾರಣಕ್ಕೆ ಇವರಿಗೆ ಬ್ಯಾಂಕ್ ಜನಾರ್ದನ್ ಅನ್ನೋ ಹೆಸರು ಬರುತ್ತೆ. ಆ ಕಾಲದಲ್ಲಿ ಅಂದರೆ ಅವ್ರ ಕಾಲದಲ್ಲಿ SSLC ಓದಿದ್ದ ಕಾರಣಕ್ಕೆ ಇವರಿಗೆ ಬ್ಯಾಂಕ್ ಉದ್ಯೋಗ ಕೂಡ ಸಿಗುತ್ತೆ. ಆದರೆ ಹೆಚ್ಚಾಗಿ ಈ ಕಲೆ ಕಡೆ ಅವರು ಯಾವಾಗಲೂ ಕೂಡ ಸೆಳೆತ ಹೆಚ್ಚಾಗಿದ್ದರಿಂದ ರಂಗಭೂಮಿ ಕಡೆಗೆ ಅವರು ಬರ್ತಾರೆ. ಸಿಕ್ಕಂಥ ಕೆಲಸವನ್ನು, ಒಳ್ಳೆಯ ಸಂಬಳವನ್ನು ಕೂಡ ಬಿಟ್ಟು ರಂಗಭೂಮಿ ಕಡೆ ಮುಖವನ್ನು ಮಾಡ್ತಾರೆ. ಅದಾದ ಮೇಲೆ ಸಿನಿಮಾಕ್ಕೆ ಬರ್ತಾರೆ. ಖ್ಯಾತ ನಟ, ಹಾಸ್ಯ ನಟ ಧೀರೇಂದ್ರ ಗೋಪಾಲ್ ಅವರ ನಂತರ, ಅವ್ರ ಕಾಲಘಟ್ಟದ ನಂತರ ಇವರ ಬದುಕನ್ನು ಬದಲಿಸಿದವರು ಕಾಶಿನಾಥ್ ಅಂತ ಹೇಳ್ಬೋದು. ಯಾಕೆಂದರೆ ಕಾಶಿನಾಥ್ ಅವರು ಇದ್ದಂಥ ಕಾಲದಲ್ಲಿ ಅವರು ಎಲ್ಲ ಸಿನಿಮಾಗಳಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಅವರು ಇದ್ದೇ ಇರ್ತಾಯಿದ್ರು. ಸ್ನೇಹಿತರೆ, ಇವ್ರ ಜೀವನದಲ್ಲಾದಂಥ ಏಳು ಬೀಳುಗಳು, ಒಂದು 3 ಬಾರಿ ಇವರಿಗೆ ಹೃದಯಾಘಾತವಾಗಿದೆ. ಹೆಚ್ಚು ಈ ಪದೇ ಹೃದಯಾಘಾತವಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದರೂ ಕೂಡ ಎಲ್ಲೂ ಕೂಡ ಅವರು ತಮ್ಮ ನೋವುಗಳನ್ನು, ಕಷ್ಟಗಳನ್ನು ಮಾಧ್ಯಮಗಳ ಮುಂದೆ ಬಂದು ಅಳ್ತಾ ಕೂರ್ತಾ ಹೇಳಿದವರು ಕೂಡ ಅಲ್ಲ.
2023ರಲ್ಲಿ ಇವರಿಗೆ ಮೊದಲ ಹೃದಯಾಘಾತ ಆಗಿತ್ತು. ಅದಾದ ಮೇಲೆ ಸ್ವಲ್ಪ ಚೇತರಿಸ್ಕೊಳ್ತಾರೆ ಅಂದ್ಕೊಂಡ್ರು. ಅದಾದಮೇಲೆ ಆ್ಯಕ್ಟಿಂಗಿಂದ ತುಂಬ ದೂರ ಉಳಿದುಬಿಟ್ರು. ವಯೋಸಹಜ ಕಾಯಿಲೆಗಳು ಕೂಡ ಇವ್ರನ್ನ ಬಾಧಿಸಲೇ ಬರ್ತಾಯಿತ್ತು. ಯಾಕೆಂದರೆ 76 ವಯಸ್ಸು, ಈಗಲೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದವರು. ಎಲ್ಲೋ ಒಂದು ಕಡೆ ಹೃದಯದ ಸಮಸ್ಯೆಗಳಿತ್ತು ಬಿಟ್ಟರೆ ಎಲ್ಲೂ ಕೂಡ ಆ ಥರದ ಅವ್ರಿಗೆ ಆರೋಗ್ಯ ಹದಗೆಡ್ತಾ ಇದೆ, ತುಂಬ ಡಲ್ಲಾಗಿಬಿಟ್ಟಿದ್ದಾರೆ ಅಂತ ಎಲ್ಲೂ ಕೂಡ ತೋರಿಸ್ಕೊಂಡವರಲ್ಲ. ಆಸ್ಪತ್ರೆಗೆ ಸೇರೋ ಮುನ್ನ ಅಂದರೆ ಇವತ್ತೂ ಕೂಡ ಅವರು ಏಪ್ರಿಲ್ 14 ಮಧ್ಯರಾತ್ರಿ 2:30 ಸುಮಾರಿಗೆ ಅವರು ಇಹಲೋಕವನ್ನು ತ್ಯಜಿಸಿಬಿಡ್ತಾರೆ. ಇವರ ಸಾವು ನೋವು ಇದೆಯಲ್ಲ, ಅದು ಚಿತ್ರರಂಗಕ್ಕೆ ಬಹಳಷ್ಟು ದೊಡ್ಡ ಆಘಾತವನ್ನು ಕೂಡ ಉಂಟು ಮಾಡಿದೆ. ಯಾಕೆಂದರೆ ಅವರು ಸಲ್ಲಿಸಿದಂಥ ಸೇವೆ ಅಂಥದ್ದು. ಇಡೀ ಚಿತ್ರರಂಗ ಕಂಬನಿ ಹಾಗೂ ಕರ್ನಾಟಕ ಜನತೆ ಕೂಡ ಕಂಬನಿಯನ್ನು ಮಿಡಿತಾ ಇದೆ. ಸ್ನೇಹಿತರೆ, ಬೆಂಗಳೂರಲ್ಲಿ 2023 ಇದೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂಥವ್ರು. ಆವಾಗಲೇ ಅವರಿಗೆ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಂಜಿಯೋಗ್ರಾಮ್ ಕೂಡ ನಡೆಯುತ್ತೆ. ಆ ಆಂಜಿಯೋಗ್ರಾಮ್ಗೆ ಒಳಗಾಗಿದ್ದರು. ಅದಾದ ಮೇಲೆ ಮತ್ತೆ ಡಿಸ್ಚಾರ್ಜ್ ಆಗಿದ್ದರು. ಪದೇ ಪದೇ ಇದೇ ರೀತಿಯಾಗಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿತ್ತು. 800ಕ್ಕೂ ಅಧಿಕ ಸಿನಿಮಾಗಳು ಅವರು ಅಭಿನಯಿಸಿರ್ತಕ್ಕಂಥದ್ದು. ಆಗಿನ ಕಲಾವಿದರು ಕೇವಲ ಹಾರ, ಶಾಲು ಜೊತೆಗೆ ಒಂದಿಷ್ಟು ಚಪ್ಪಾಳೆ, ಜನರ ಒಂದಿಷ್ಟು ಚಪ್ಪಾಳೆ ಸಿಕ್ಕಿಬಿಟ್ರೆ ಸಾಕು. ಎಲ್ಲೋ ಒಂದು ಕಡೆ ಹೋದಾಗ ಬ್ಯಾಂಕ್ ಜನಾರ್ದನ್ ಅಂತ ಗುರುತು ಹಿಡಿದುಬಿಟ್ರೆ ಸಾಕು. ಅವರೆಲ್ಲೂ ಕೂಡ ಆಸ್ತಿ ಪಾಸ್ತಿಗಳನ್ನು ಹೆಚ್ಚಾಗಿ ಮಾಡ್ಕೊಳ್ತಾ ಇರಲಿಲ್ಲ ಅನ್ನೋದಕ್ಕೆ ಕಾರಣ ಬ್ಯಾಂಕ್ ಜನಾರ್ದನ್. 800 ಸಿನಿಮಾಗಳು ಅಂದರೆ ಅವರು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು, ಆದರೂ ಕೂಡ ಎಲ್ಲೂ ಕೂಡ ದುಡ್ಡಿನ ಗೀಳಿಗೆ ಹೋಗಿಲ್ಲ, ಎಲ್ಲೂ ಕೂಡ ಆಸ್ತಿಗಳನ್ನು ಮಾಡ್ಕೊಂಡಿಲ್ಲ. ಅವರು ಆಂಜಿಯೋಗ್ರಾಮ್ ಮಾಡಿಕೊಂಡಾಗಲೂ ಕೂಡ, ನಿಮಗೆ ಆಂಜಿಯೋಗ್ರಾಮ್ ಬಗ್ಗೆ ಒಂದು ಸಣ್ಣ ಪೀಠಿಕೆಯನ್ನು ಕೊಡ್ತೀನಿ. ರಕ್ತನಾಳ ಅಥವಾ ಈ ಹೃದಯದ ಮುಖಾಂತರ ನಮ್ಮ ದೇಹದಲ್ಲಿ ರಕ್ತ ಹರಿವು ಆಗುತ್ತಲ್ಲ, ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ವೈದ್ಯಕೀಯ ಸಾಧನ ಇದು ಆಂಜಿಯೋಗ್ರಾಮ್ ಅಂದರೆ. ಸಾಮಾನ್ಯವಾಗಿ ರಕ್ತದ ಹರಿವಿನಲ್ಲಿ ಏನಾದರೂ ಕೂಡ ಅಡಚಣೆ ಉಂಟಾದರೆ ಆ ಹೃದಯಾಘಾತದ ಸಂದರ್ಭದಲ್ಲಿ ಈ ಥರದೊಂದು ಚಿಕಿತ್ಸೆಯನ್ನು ಮಾಡ್ತಾರೆ. ಇದರಲ್ಲಿ ಕ್ಯಾಥಿಟರ್ಗಳು ಅಂತ ಕರಿತಕ್ಕಂಥ ಒಂದು ತೆಳುವಾದಂಥ ಕೊಳವೆಗಳನ್ನು ಬಳಸಿ ಈ ಥರದೊಂದು ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಕೊನೆಯದಾಗ ಅವರು ತುಂಬ ತೀರಾ ಬೇಸರ ಮತ್ತು ನೋವನ್ನು ಕೂಡ ವ್ಯಕ್ತಪಡಿಸಿದ್ದು ಅಂದರೆ, ಅವ್ರಿಗೆಲ್ಲೂ ಕೂಡ ಆ ಥರ ಮಾಧ್ಯಮಗಳ ಮುಂದೆ ಬಂದು ಹಂಚಿಕೊಂಡಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಈ ಥರದ ಒಂದು ನೋವನ್ನು ಹಂಚಿಕೊಂಡಿದ್ದು ಅಂದರೆ, ಹೊಸಬರು ಹವಾ ಶುರುವಾದ ಮೇಲೆ ನಮ್ಮ ಹಳೆಯ ಹಾಸ್ಯ ನಟರಿಗೆ ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ಮೂಲೆ ಗುಂಪು ಆಗಿಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಟೆನಿಸ್ ಕೃಷ್ಣ, ಬ್ಯಾಂಕ್ ಜನಾರ್ದನ್, ಈ ಥರದ ಅನೇಕ ಹಾಸ್ಯ ನಟರು ಕೂಡ ಇತ್ತೀಚಿನ ಸಿನಿಮಾಗಳಲ್ಲಿ ಅವರೆಲ್ಲ ಯಾರೂ ಕೂಡ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಆ ಥರದ ಒಂದು ಬೇಸರ ಇದೇ ಬ್ಯಾಂಕ್ ಜನಾರ್ದನ್ ಅವ್ರಿಗೂ ಕೂಡ ಇತ್ತು. ಎಲ್ಲೂ ಕೂಡ ಅವರು ಮಾಧ್ಯಮಗಳಲ್ಲಿ ಅನೇಕ ಬಾರಿ ಅದನ್ನು ಪದೇ ಪದೇ ರಿಪೀಟ್ ಮಾಡದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಈ ಥರದ ಒಂದು ನೋವನ್ನು ಕೂಡ ಹಂಚಿಕೊಂಡಿದ್ದಾರೆ ಅವರು. ಬಹುತೇಕ ಅದೇ ಕಾಲಘಟ್ಟದ ಪೋಷಕ ನಟರ ಕತೆ ಕೂಡ ಇದೇ ಆಗಿತ್ತು. ಹಾಗಾಗಿ ನಮಗೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ, ಯಾವ ಸಿನಿಮಾಗಳಿಗೂ ಕೂಡ ನಮ್ಮನ್ನು ಕರ್ಕೊಳ್ತಾ ಇಲ್ಲ ಅಂತ ಅವರು ಪದೇ ಪದೇ ಹೇಳಿದ್ದು ಉಂಟು. ಹಾಗಂತೇಳಿ ಯಾರ ಮೇಲೂ ಕೂಡ ಅಪವಾದ ಹೊರಿಸಿ ವಿವಾದ ಕೂಡ ಮಾಡಿಕೊಂಡವರಲ್ಲ. ಆದರೆ ಆ ಥರದ ಒಂದು ನೋವು ಕೂಡ ಇತ್ತು. ಬ್ಯಾಂಕ್ ಜನಾರ್ದನ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾನು ಆಗಲೇ ನಿಮಗೆಲ್ಲರಿಗೂ ಕೂಡ ಹೇಳಿಬಿಟ್ಟಿದ್ದೇನೆ. ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಲೈಫ್ನಲ್ಲಿ ಯಾರೋ ಒಬ್ಬರು ತುಂಬ ಸಹಾಯ ಮಾಡಿದವರು ಆರ್ಥಿಕವಾಗಿ ಅಂದರೆ ಅದು ಕುಮಾರ್ ಬಂಗಾರಪ್ಪ ಅಂತ ಭಾಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಯಾಕೆ ಅಂದರೆ ಮೊದಲ ಮಗಳ ಮದುವೆ ನಡಿಬೇಕಾದ್ರೆ ಅವ್ರ ಹತ್ರ ₹1 ಕಾಸು ಇರಲಿಲ್ವಂತ. ಆಗ ಸಹಾಯಕ್ಕೆ ಬಂದಿದ್ದು ಕುಮಾರ್ ಬಂಗಾರಪ್ಪ. ಮಗಳ ಮದುವೆ ಖರ್ಚಿಗೆ ಆಗಿನ ಕಾಲಕ್ಕೆ ಬರೋಬ್ಬರಿ ₹50,000, ಆಗಿನ ಕಾಲಕ್ಕೇನೋ ದೊಡ್ಡ ಮೊತ್ತ, ಆ ಥರದ ಒಂದು ಹಣವನ್ನು ಕೊಟ್ಟು ಸಹಾಯ ಮಾಡಿದ್ದರಂತೆ. ನಾನು ಎಂದಿಗೂ ಕೂಡ ಅವ್ರ ಹೆಸರನ್ನ ಮಾತ್ರ ನನ್ನ ಲೈಫ್ನಲ್ಲಿ ಯಾರನ್ನಾದರೂ ನೆನಪು ಮಾಡ್ಕೊಳ್ಬೇಕು ಅಂದರೆ ಅವ್ರನ್ನ ನೆನಪು ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅವರಿಗೆ 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಬ ಪುತ್ರ ಕೂಡ ಇದ್ದಾನೆ. 4 ಮಕ್ಕಳನ್ನು ಕೂಡ ಈಗ ಆಗಲಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮದೇ ಆದಂಥ ಲೈಫ್ನಲ್ಲಿ ಸಾಧಾರಣ ಮಟ್ಟಿಗೆ ಸೆಟ್ಲಾಗಿದ್ದಾರೆ. ಇವತ್ತು ಅಂದರೆ ಹೆಬ್ಬಾಳದ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸುಲ್ತಾನ್ ಪಾಳ್ಯದ ನಿವಾಸದಲ್ಲಿ ಈಗಾಗಲೇ ಅನೇಕ ಅಭಿಮಾನಿಗಳು ಜೊತೆಗೆ ಸಿನಿಮಾ ರಂಗದವರು ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ, ನೋಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಮಧ್ಯಾಹ್ನ 3ರಿಂದ 4 ಗಂಟೆ ವೇಳೆಗೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸಿನಿ ರಸಿಕರನ್ನ ಒಂದು ಕಾಲಘಟ್ಟಕ್ಕೆ ಅವರೆಲ್ಲರೂ ಕೂಡ ರಂಜಿಸಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಈ ಥರದ ಹಾಸ್ಯ ನಟರು ಮತ್ತೆ ಹುಟ್ಟಿ ಬರಬೇಕು ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.